ಪ್ರತಿಭಟನೆ ವೇಳೆ ಸರ್ಕಾರದ ಗೃಹಲಕ್ಷ್ಮಿ ಬ್ಯಾನರ್ ಹರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬಿಜೆಪಿ ಮುಖಂಡರು ಸೇರಿ 23 ಜನರ ಮೇಲೆ ಕೇಸ್ ದಾಖಲಾಗಿದೆ. ಏನೋ ಪ್ರತಿಭಟನೆ ಮಾಡ್ತಾ ಇದ್ರು ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಅಲ್ಲಿ ಗೃಹಲಕ್ಷ್ಮಿ ಬ್ಯಾನರ್ ಹಾಕಲಾಗಿತ್ತು. ಅಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಹೆಬ್ಬಾಳ್ಕರ್ ಅವರ ಒಂದು ಚಿತ್ರವಿರುವಂತಹ ದೊಡ್ಡ ಬ್ಯಾನರ್ ಇತ್ತು. ಗೃಹಲಕ್ಷ್ಮಿದು ಫಲಾನುಭವಿಗಳ ಒಂದು ಫೋಟೋ. ಆದರೆ ಆ ಒಂದು ಬ್ಯಾನರನ್ನು ಹರಿದು ಹಾಕಿಬಿಟ್ರು ಬಿಜೆಪಿ ಕಾರ್ಯಕರ್ತರು. ಹೀಗಾಗಿ ಕೇಸ್ ಆಗಿದೆ. A1 ಮುರುಗೇಂದ್ರಗೌಡ ಪಾಟೀಲ್, A2 ಶ್ವೇತಾ ಜಗದಾಳ, A3 ಪ್ರಶಾಂತ್ ಅಮೀನ್ಬಾವಿ, A4 ಮಹಾಂತೇಶ್ ವಕ್ಕುಂದ ಸೇರಿ ಹಲವರ ಮೇಲೆ ಕೇಸ್ ಆಗಿದೆ. ಪ್ರತಿಭಟನೆಯಲ್ಲಿದ್ದರು ಮಾಜಿ ಶಾಸಕರು, ಆದರೆ ಅವರ ಹೆಸರನ್ನ ಕೈಬಿಟ್ಟಿದ್ದಾರೆ ಪೊಲೀಸರು. ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಾರ್ಚ್ 23ಕ್ಕೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆದಿತ್ತು. 18 ಶಾಸಕರ ಅಮಾನತ್ತು ಹಾಗೆ ಮುಸ್ಲಿಮರಿಗೆ ಶೇಕಡ 4% ಮೀಸಲಾತಿ ಖಂಡಿಸಿ ಧರಣಿಯನ್ನು ಮಾಡ್ತಾ ಇದ್ರು. ರಸ್ತೆ ತಡೆ, ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದ್ದಕ್ಕೆ ಕೇಸ್ ದಾಖಲು ಮಾಡಿದ್ದಾರೆ. ನೋಡಿ, ಹಿಂದೆ ಇದೆ ನೋಡಿ ಬ್ಯಾನರ್, ದೊಡ್ಡ ಬ್ಯಾನರು ಸರ್ಕಲಲ್ಲಿ ಹಾಕಿದ್ರು. ಅದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಾಕಿದ್ದಾರೆ. ಆದರೆ ಪ್ರತಿಭಟನೆ ಮಾಡೋದು ಬಿಟ್ಟು ಅಲ್ಲಿ ಬ್ಯಾನರ್ ಮೇಲೆ ಬಿಜೆಪಿ ಕಾರ್ಯಕರ್ತರು ತಮ್ಮ ದರ್ಪವನ್ನು ತೋರಿಸಿದ್ರು. ಬ್ಯಾನರ್ ಹರಿಯುವಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ನೂಕಾಟ, ತಳ್ಳಾಟ ಕೂಡ ಅವತ್ತು ನಡೆದಿತ್ತು. ಆ ಬ್ಯಾನರ್ ಹರಿದು ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅದಾದ ಮೇಲೆ ಕೇಸ್ ದಾಖಲಾಗಿದೆ. ಈಗ ನೋಡ್ತಾ ಇದ್ವಿ, ಅದರಲ್ಲೂ ಮಹಿಳಾ ಕಾರ್ಯಕರ್ತನೇ ಜಾಸ್ತಿ ಶ್ರಮಪಟ್ಟು ಹರಿದು ಹಾಕಿದ್ರು ಅವತ್ತು. ಈಗ A2 ಶ್ವೇತಾ ಜಗದಾಳೆ ಅವ್ರ ಮೇಲೂ ಕೂಡ ಕೇಸ್ ಆಗಿದೆ. ಈಗ ಅಲ್ಲ, ಇವರ ಆಕ್ರೋಶ ಬ್ಯಾನರ್ ಮೇಲಿತ್ತು ಅಥವಾ ಸರ್ಕಾರದ ಮೇಲಿತ್ತು ಗೊತ್ತಾಗಿರಲಿಲ್ಲ ಅವತ್ತು. ಈಗ ಕೇಸ್ ಮಾಡಿದ್ದಾರೆ. ರಸ್ತೆ ತಡೆ, ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದ್ದಕ್ಕೆ ಕೇಸ್ ಆಗಿದೆ. ಅವತ್ತು ಮ್ಯಾಟ್ರ್ ಇದ್ದಿದ್ದು 18 ಶಾಸಕರನ್ನ ಬಿಜೆಪಿಯವ್ರನ್ನ ಅಮಾನತು ಮಾಡಿದ್ರಲ್ಲ, ಖಾದರು ಅದರದ್ದು, ಮತ್ತು 4% ಮುಸ್ಲಿಮರು ಏನು ಗುತ್ತಿಗೆಯಲ್ಲಿ ಮೀಸಲಾತಿ, ಆ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು. 23ನೇ ತಾರೀಕು ಚೆನ್ನಮ್ಮ ಸರ್ಕಲ್ನಲ್ಲಿ ಅಲ್ಲಿ ಗೃಹಲಕ್ಷ್ಮಿದು ಬ್ಯಾನರ್ ಹಾಕಿದ್ರು. ಇವರು ಬ್ಯಾನರ್ ಹರಿಬೇಕಂತಲೇ ಬಂದಂಗಿತ್ತು ಅವತ್ತು ಪ್ರತಿಭಟನೆಯಲ್ಲಿ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಆಗಿತ್ತು. ಆದರೆ ಮಾಜಿ ಶಾಸಕರು ಅದರಲ್ಲಿ ಭಾಗಿಯಾಗಿದ್ದರು. ಅವರ ಹೆಸರನ್ನು ಪೊಲೀಸರು ಕೈ ಬಿಟ್ಟಿದ್ದಾರೆ. ಉಳಿದಂತೆ ಸಾಮಾನ್ಯ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದರೆ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ, ಅವ್ರಿಗೊಂದು ಮಾಜಿ ಶಾಸಕರಿಗೊಂದು ನ್ಯಾಯ, ಅವ್ರಿಗೊಂದು ಕಾನೂನು, ಸಾಮಾನ್ಯ ಕಾರ್ಯಕರ್ತರಿಗೊಂದು ಕಾನೂನು ಅನ್ನೋದು. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡಿದ್ದಾರೆ. ಶ್ರೀಧರ್, ನೋಡ್ತಾ ಇದ್ದೀವಿ ಅವತ್ತು ಬ್ಯಾನರ್ ಹರಿದಿದ್ರು. ಎಲ್ಲೋ ಒಂದು ಕಡೆ ಅವರು ಪ್ರತಿಭಟನೆ ವಿಚಾರವನ್ನು ಬಿಟ್ಟು ಬ್ಯಾನರ್ ಹರಿಯೋಕ್ಕೇ ಬಂದಿದ್ರು ಅಂತ ಅನಿಸ್ತಾ ಇತ್ತು ಆ ವಿಡಿಯೋ ನೋಡಿದ ತಕ್ಷಣ. ಈಗ ಏನೆಲ್ಲ ಕ್ರಮಗಳಾಗ್ತಾ ಇದೆ ಅವತ್ತು ಬ್ಯಾನರ್ ಹರಿದು ಉದ್ದಟತನ ಮಾಡಿದವರ ವಿರುದ್ಧ? ಪ್ರಭು, ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಆಯೋಜಿಸುತ್ತಾರೆ. ಈ ಒಂದು ಪ್ರತಿಭಟನೆಯಿಂದ ಪ್ರಮುಖವಾಗಿ 18 ಜನ ಶಾಸಕರು ಏನು ಸದನದಿಂದ ಅಮಾನತುಗೊಳಿಸಲಾಗಿತ್ತು ಆ ವಿಚಾರ ಆಗಿರ್ಬೋದು, ಮತ್ತು ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಕೊಟ್ಟಿರ್ತಕ್ಕಂಥದನ್ನ ಖಂಡಿಸಿ ಒಂದು ಪ್ರತಿಭಟನೆ ಚೆನ್ನಮ್ಮ ಸರ್ಕಲ್ನ DC ಕಚೇರಿಗೆ ನಡೆಯುತ್ತೆ. DC ಅವರಿಗೆ ಮನವಿ ಸಲ್ಲಿಸಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸರ್ಕಾರದ ಒಂದು ಬ್ಯಾನರ್ ಅನ್ನು ಹಾಕಲಾಗುತ್ತೆ. ಅಂದ್ರೆ ಸಾರ್ವಜನಿಕರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರಚಾರದ ಹಿನ್ನೆಲೆಯಲ್ಲಿ ಒಂದು ಬ್ಯಾನರ್ ಹಾಕಿಸಲಾಗುತ್ತೆ. ಆ ಬ್ಯಾನರ್ ಅನ್ನ ಹರಿಯೋ ವಿಚಾರವಾಗಿ ಬಿಜೆಪಿ ಕಾರ್ಯಕರ್ತರು ಒಂದಿಷ್ಟು ಪ್ರಯತ್ನ ಮಾಡ್ತಾರೆ. ಆಗ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಒಂದಿಷ್ಟು ಸಂಘರ್ಷಗಳಾಗುತ್ತೆ. ಕೇವಲ ಮಹಿಳಾ ಪೊಲೀಸ್ ಶಬ್ದಗಳ ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಮಹಿಳಾ ಪೊಲೀಸರು ಅಲ್ಲಿ ಇರ್ಲಿಲ್ಲ. ಆ ಕಾರಣಕ್ಕಾಗಿ ಮಹಿಳಾ ಕಾರ್ಯಕರ್ತೆ ಶ್ವೇತಾ ಜಗದಾಳ ಅವರು ಆ ಒಂದು CM ಸಿದ್ದರಾಮಯ್ಯ ಆಗಿರ್ಬೋದು, DCM D.K. ಶಿವಕುಮಾರ್ ಆಗಿರ್ಬೋದು, ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಬ್ಯಾನರ್ ಅನ್ನ ಹರಿದು ಹಾಕ್ತಾರೆ. ಅದು ಹರಿದು ಹಾಕಿದ ಬಳಿಕ ಈ ಒಂದು ಪ್ರಕರಣದ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದಂತ ಮುರುಗೇಂದ್ರಗೌಡ ಪಾಟೀಲ್ A1 ಆರೋಪಿಯಾಗಿ, ಮತ್ತು A2 ಆರೋಪಿಯಾಗಿ ಶ್ವೇತಾ ಜಗದಾಳೆ ಆಗಿರ್ಬೋದು, ಮತ್ತು A4 ಆರೋಪಿ ಮಹಾಂತೇಶ್ ವಕ್ಕುಂದ ಸೇರಿದಂತೆ ಒಟ್ಟು 23 ಜನರ ವಿರುದ್ಧ ಈಗ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಸ್ತೆ ತಡೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿರ್ತಕ್ಕಂಥ ಸೇರಿ BNS ಕಾಯ್ದೆ ಅಡಿ ವಿವಿಧ ಕಲಂಬಡಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ವೇಳೆ ಯಾವುದೇ ಬೆಳಗಾವಿ ನಗರದಲ್ಲಿ ಪ್ರತಿಭಟನೆ ನಡೆಸಬೇಕಂದ್ರೆ ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಅನುಮತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಆ ಅನುಮತಿಯ ಸಂದರ್ಭದಲ್ಲಿ
ಯಾವ ರೀತಿ ಒಂದು ಯಾವುದೇ ರೀತಿ ಕಾನೂನು ಕೈಗೆತ್ತಿಕೊಳ್ಳೋದಿಲ್ಲ, ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಕೊಡೋದಿಲ್ಲ ಅನ್ನೋ ಒಂದಿಷ್ಟು ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಒಂದು ಅಂಶ ಏನಂದ್ರೆ ಬಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಈ ರೀತಿಯ ಒಂದು ಬ್ಯಾನರ್ ಹಿಡಿಯುವ ಮೂಲಕ ಒಂದಿಷ್ಟು ಗಲಾಟೆ ಇರುತ್ತೋ ಆ ವಿಚಾರವಾಗಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮತ್ತೆ ಈ ಪ್ರತಿಭಟನೆಯಲ್ಲಿ 3 ಜನ ಮಾಜಿ ಶಾಸಕರು ಕೂಡ ಭಾಗವಹಿಸಿರ್ತಾರೆ. ಪ್ರಭು ಏನು ಬೆಳಗಾವಿ ಗ್ರಾಮೀಣ ಶಾಸಕ ಅಂತ ಸಂಜಯ್ ಪಾಟೀಲ್, ಖಾನಾಪುರದ ಮಾಜಿ ಶಾಸಕ ಅಂತ ಅರವಿಂದ್ ಪಾಟೀಲ್ ಮತ್ತು ಬೈಲಹೊಂಗಲದ ಮಾಜಿ ಶಾಸಕರಾದಂತ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಭಾಗವಹಿಸಿರ್ತಾರೆ. ಆದ್ರೆ ಈ ಒಂದು ಬ್ಯಾನರ್ ಹಿಡಿಯುವಂತ ಸಂದರ್ಭದಲ್ಲಿ ಅವ್ರು ಇರ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅವ್ರನ್ನ FIR ಮೇಲೆ ಅವ್ರ ಹೆಸರನ್ನು ದಾಖಲಿಸಿಲ್ಲ. ಅಲ್ಲಿ ಬ್ಯಾನರ್ ಹಿಡಿಯುವಂತ ಸಂದರ್ಭದಲ್ಲಿ ಏನ್ ಬಿಜೆಪಿ ಕಾರ್ಯಕರ್ತರು ಯಾರಿದ್ರು ಅವ್ರ ಮುಖಂಡರು ಮತ್ತೆ ಕಾರ್ಯಕರ್ತರ ಮೇಲೆ ಅಷ್ಟೇ ಹೆಸರು ಸಮೇತ 23 ಜನರ ಹೆಸರು ಸಮೇತ ಈಗಾಗಲೇ FIR ದಾಖಲಾಗಿರ್ತಕ್ಕಂಥದ್ದು. ಜೊತೆಗೆ ಮಾಜಿ ಶಾಸಕರು ಪ್ರತಿಭಟನೆ ನೇತೃತ್ವ ವಹಿಸಿದಂತ ಮಾಜಿ ಶಾಸಕರಾಗಿರ್ಬೋದು ಆ ಒಂದು ನಾಯಕರ ಹೆಸರು ಕೂಡ ಇಲ್ಲಿ ಕೈ ಬಿಡಲಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.